ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಎಲ್ಲ ಮಕ್ಕಳಿಗೆ ಅನುಕೂಲವಾಗುವ ರೀತಿಯಲ್ಲಿ ತ್ರಿಭುಜಗಳು ಟ್ರಯಾಂಗಲ್ಸ್ ಅನ್ನುವಂಥ ಒಂದು ಪಾಠವನ್ನ ನಾನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀನಿ. ಇದು ನಮ್ಮ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ, ಅದರ ಜೊತೆಗೆ ನಮ್ಮ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳಿಗೆ, ಅದರ ಜೊತೆಗೆ ಟ್ಯೂಷನ್ ದುಡ್ಡು ಕೊಟ್ಟು ಟ್ಯೂಷನ್ ಹೋಗ್ಲಾರ್ದಂತಹ ಮಕ್ಕಳಿಗೆ ಇವತ್ತು ಈ ತ್ರಿಭುಜ ಪಾಠವನ್ನ ಎಷ್ಟು ಅಂಕಗಳ ಕೇಳ್ತಾರೋ, ಯಾವ್ಯಾವ ಅಂಕಗಳ ಮಟ್ಟದಲ್ಲಿ ಕೇಳ್ತಾರೋ, ನೆಕ್ಸ್ಟ್ ಪರೀಕ್ಷೆಗೆ ಇದನ್ನ ಹೆಂಗ್ ಓದ್ಬೇಕು, ಎಷ್ಟು ಓದ್ಬೇಕು, ಅದರ ಜೊತೆಗೆ ಯಾವ್ಯಾವ ಪರೀಕ್ಷೆ ಒಳಗೆ ಏನೇನ್ ಕೇಳ್ಯಾರು ಅನ್ನೋದನ್ನ ನಾನು ಹೇಳ್ಕೊಂತ ಹೋಗ್ತೀನಿ. ಫಸ್ಟ್ 4 ಆಪ್ಷನ್ ಇರುವಂತವು ಎ ಬಿ ಸಿ ಡಿ 4 ಆಪ್ಷನ್ ಇರುವಂತಹದ್ದು 1 ಅಂಕದ ಒಂದು ಪ್ರಶ್ನೆಯನ್ನ ಇಲ್ಲಿ ಕೇಳ್ತಾರು. 1 ಮಾರ್ಕ್ಸ್ ಆಯ್ತು. ನೆಕ್ಸ್ಟ್ 1 ಅಂಕದ ಒಂದು ಪ್ರಶ್ನೆ ಕೂಡ ನೇರವಾಗಿ ಆಪ್ಷನ್ಸ್ ಇರ್ಲಾರ್ದ 1 ಮಾರ್ಕ್ಸ್ ಒಂದು ಕೇಳ್ತಾರು, 2 ಮಾರ್ಕ್ಸ್ ಆಯ್ತು. ಇನ್ನ 4 ಅಂಕದ ಒಂದು ಪ್ರಮೇಯವನ್ನ ಕೇಳ್ತಾರೆ. ಇಲ್ಲಿ ಇರುವ 2 ಪ್ರಮೇಯ ಅದಾವ ಈ ಬಾರಿ. ಮೊದಲ 4 ಪ್ರಮೇಯಗಳಿದ್ದು ಈ ಬಾರಿ ಕೇವಲ 2 ಪ್ರಮೇಯಗಳು ಇರುವುದರಿಂದ ಇದು 4 ಮಾರ್ಕ್ಸ್, ಟೋಟಲ್ 6 ಮಾರ್ಕ್ಸ್ ಕೇಳ್ತಾರೆ. ಇಲ್ಲ ಅಂದ್ರ 1 ಮಾರ್ಕ್ಸಿಗೆ ಒಂದು, ನೇರವಾಗಿ 2 ಮಾರ್ಕ್ಸಿಗೆ ಒಂದು, 4 ಮಾರ್ಕ್ಸಿಗೆ ಒಂದು, 7 ಮಾರ್ಕ್ಸಿಗೆ ಅಂತೂ ಕೇಳ್ತಾರೆ. ನಮಗ ಗೊತ್ತಿರುವಂತ ಪ್ರಕಾರ 6 ಅಂಕದ ಅಥವಾ 7 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ಕೇಳಕ್ ಪ್ರಯತ್ನ ಮಾಡ್ತಾರು. ನಾನು 1 ಅಂಕದ ಏನ್ ಕೇಳ್ಯಾರು ಆಪ್ಷನ್ ಕೊಟ್ಟು, ಆಪ್ಷನ್ ಕೊಡ್ಲಾರ್ದ 4 ಮಾರ್ಕ್ಸಿಗೆ ಥಿಯರಮ್ ಏನ್ ಗ್ಯಾರಂಟಿ ಕೇಳ್ತಾರೋ, ಮತ್ತೆ 2 ಮಾರ್ಕ್ಸಿಗೆ ಇದುವರೆಗೂ ಎನ್ಯುವಲ್ ಎಕ್ಸಾಮ್ ಏನೇನ್ ಕೇಳ್ಯಾರು ಎಲ್ಲವನ್ನ ನಾನು ನೋಡ್ಕೋತ ಹೋಗೋಣ. ಫಸ್ಟ್ ತ್ರಿಭುಜಗಳು ಅಂದ್ರೆ ಏನು ಅಂತ ನೋಡ್ರಿ. ಫಸ್ಟ್ ತ್ರಿಭುಜ ಅಂದ್ರ ಏನು? ಏನು ಇಲ್ಲ, 3 ಬಾಹುಗಳಿಂದ ನೋಡ್ರಿ, 3 ಬಾಹುಗಳಿಂದ ಆವೃತವಾಗಿರುವಂತಹ ಒಂದು ಆಕೃತಿಗೆ ಏನೆಂದು ಕರೆಯುತ್ತಾರೆ? ತ್ರಿಭುಜ. ನೋಡಿ, ಎ ಬಿ 1 ಬಾಹು, ಬಿ ಸಿ 2ನೇ ಬಾಹು, ಎ ಸಿ 3 ಬಾಹು. 3 ಬಾಹುಗಳಿಂದ ಆವೃತವಾಗಿರುವಂತಹ ಆಕೃತಿಗಳನ್ನ ನಾವು ತ್ರಿಭುಜಗಳು ಎಂದು ಕರೆಯುತ್ತೇವೆ. ನೆಕ್ಸ್ಟ್, ಇನ್ನ ತ್ರಿಭುಜದೊಳಗ ವಿಧಗಳನ್ನಂತೂ ಎಲ್ಲ ಗೊತ್ತದಾವು. ಇಲ್ಲಿ ತ್ರಿಭುಜದೊಳಗ ನಾವು ಏನೇನ್ ಕಲಿಬೇಕು ಅನ್ನೋದನ್ನ ಒಂದೊಂದು ನೋಡ್ಕೊತ ಹೋಗೋಣ. ಇಲ್ಲಿ ಫಸ್ಟ್ ನನಗ ತ್ರಿಭುಜಗಳು ಒಳಗ ಸರ್ವಸಮ ಆಕೃತಿಗಳು ಎಂದ್ರೇನು, ಆ ಸರ್ವಸಮ ಆಕೃತಿಗಳು ಹೆಂಗಿರ್ತಾವ ಅನ್ನೋದನ್ನ ನೋಡ್ಕೊತ ಹೋಗೋಣ. ಈ ಕಡೆ ನೋಡ್ರಿ, ಇಲ್ಲೊಂದು ಚಿತ್ರ ಐತಿ, ಇಲ್ಲೊಂದು ತ್ರಿಭುಜ 3 ಸೆಂಟಿಮೀಟರ್, 3 ಸೆಂಟಿಮೀಟರ್, 3 ಸೆಂಟಿಮೀಟರ್. ಇಲ್ಲಿ ಒಂದು ತ್ರಿಭುಜ ಐತಿ, ಅದು ಕೂಡ ಎಷ್ಟೈತಿ ಅಂದ್ರ 3 ಸೆಂಟಿಮೀಟರ್, 3 ಸೆಂಟಿಮೀಟರ್, 3 ಸೆಂಟಿಮೀಟರ್. ಸೇಮ್ ಇಂತಹ ತ್ರಿಭುಜಗಳನ್ನ ನಾವು ಸರ್ವಸಮ ತ್ರಿಭುಜಗಳು ಅಂತ ಕರಿತೀವಿ. ಇನ್ನು ಅಕಸ್ಮಾತ್ ಇಲ್ಲೊಂದು ರೇಖೆ ಐತಿ, ಇಲ್ಲೊಂದು ರೇಖೆ ಐತಿ, ಇದು 2 ಸೆಂಟಿಮೀಟರ್ ಐತಿ, ಇದು 2 ಸೆಂಟಿಮೀಟರ್ ಐತಿ, ಎರಡೂ ಸೇಮ್ 2 ಸೆಂಟಿಮೀಟರ್ ಇದಾವ, ಒಂದ್ರ ಮ್ಯಾಗ ಒಂದ್ ಐಕ್ಯ ಅಕ್ಕಾವ. ಇವುಗಳನ್ನ ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ಇಲ್ಲೊಂದು ವೃತ್ತ ಐತಿ, ಇಲ್ಲೊಂದು ವೃತ್ತ ಐತಿ, ಎರಡು 1 ಸೆಂಟಿಮೀಟರ್ ರೇಡಿಯಸ್ ಅದಾವ. ಇದಕ್ಕೆ ನಾವು ಸರ್ವಸಮ ಆಕೃತಿಗಳು. ಸರ್ವಸಮ ಆಕೃತಿಗಳನ್ನ ನಾವು ಏನಕ್ಕೆ ಮಾಡ್ತೀವಪ್ಪ ಅಂದ್ರೆ ಒಂದು ಸಂಕೇತ ಕೊಡ್ತೀವಿ, ಒಂದು ಸಮ ಚಿಹ್ನೆಯನ್ನು ಕೊಟ್ಟು ಅದ್ರ ಮ್ಯಾಗ ಈ ರೀತಿಯನ್ನು ಕೊಡ್ತೀವಿ. ಸರ್ವಸಮ ಆಕೃತಿಗಳು ಅಥವಾ ಸರ್ವಸಮ್ಮತಿಯ ಸಂಕೇತ. ಹಂಗಾರ ಎರಡು ಆಕೃತಿಗಳು ಉದ್ದದಾಗ ಸಮ ಅದಾವು, ಆದ್ದರಿಂದ ಇವೆರಡು ಸರ್ವಸಮ ಆಕೃತಿಗಳು. ಇವೆರಡು ಆಕೃತಿಗಳು ತ್ರಿಜ್ಯದಾಗ ಸಮ ಅದಾವು, ಇವೆರಡು ವೃತ್ತಗಳು ಸರ್ವಸಮ ವೃತ್ತಗಳು. ಇವೆರಡು ತ್ರಿಭುಜಗಳು ಉದ್ದ ಏನಷ್ಟು ಬಾಹುಗಳು ಸೇಮ್ ಅದಾವು, ಇವು ಸೇಮ್ ಅದಾವ, ಅದಕ್ಕೆ ಒಂದ್ರ ಮ್ಯಾಗ ಒಂದ್ ಐಕ್ಯ ಆಗೋದ್ರಿಂದ ಇವು ಸರ್ವಸಮ ಆಕೃತಿಗಳು. ಏನ್ ಡೆಫಿನಿಷನ್ ಸರ್? ಒಂದೇ ಆಕಾರ ಅಂದ್ರ ವೃತ್ತ ಇದ್ರ ವೃತ್ತನೇ ಇರ್ಬೇಕು, ಸರಳ ರೇಖೆ ಇದ್ರ ಸರಳ ರೇಖೆನೇ ಇರ್ಬೇಕು, ತ್ರಿಭುಜ ಇದ್ರ ತ್ರಿಭುಜ. ಒಂದೇ ರೀತಿ ಆಕಾರ, ಒಂದೇ ಆಕಾರ ಮತ್ತು ಒಂದೇ ಗಾತ್ರ, ಇದ್ರ ಸೈಜ್ ಸೇಮ್ ಇರ್ಬೇಕು, ಅಳತೆಗಳು ಸೇಮ್ ಇರ್ಬೇಕು ಇರುವ ತ್ರಿಭುಜಗಳನ್ನು ಏನಂತ ಕರಿತೀವ್ರಿ? ಸರ್ವಸಮ ತ್ರಿಭುಜಗಳು ಅಥವಾ ಸರ್ವಸಮ ಆಕೃತಿಗಳು. ಆಕಾರ ಮತ್ತು ಗಾತ್ರ ಎರಡೂ ಒಂದ ಇತ್ತಂದ್ರ
ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ಇದರ ಚಿಹ್ನೆ ಸರ್ವಸಮ್ಮತೆಯ ಚಿಹ್ನೆ ಇದು. ಹಾಗಾದ್ರೆ ಸರ್ವಸಮ ಆಕೃತಿಗಳಂದ್ರೆ ಏನು ಗೊತ್ತಾಯ್ತು, ಸರ್ವಸಮ ತ್ರಿಭುಜಗಳು ಎಂದರೇನು ಅದು ಗೊತ್ತಾಯ್ತು. ಎರಡು ತ್ರಿಭುಜಗಳು ಎರಡು ತ್ರಿಭುಜಗಳು ಒಂದೇ ಗಾತ್ರವನ್ನು ಹೊಂದಿದ್ದರೆ, ಒಂದೇ ಆ ಅಳತೆಯನ್ನು ಹೊಂದಿದ್ದರೆ ಆ ಎರಡು ತ್ರಿಭುಜಗಳನ್ನು ನಾವು ಏನಂತ ಕರಿತೀವಪ್ಪ ಅಂದ್ರ ಸರ್ವಸಮ ತ್ರಿಭುಜಗಳು ಅಂತ ಕರಿತೀವಿ. ಇನ್ನ ಇಲ್ಲೊಂದು ಎರಡು ಸೇಮ್ ಆಯತಗಳು ಎರಡು ಸೇಮ್ ಇದ್ದಪ್ಪ ಅಂದ್ರೆ ಸರ್ವಸಮ ಆಯತಗಳು ಅಂತ ಕರಿತೀವಿ. ಎರಡು ಚೌಕ ಅದಾವು, ಎರಡು ಚೌಕಗಳ ಬಾಹುಗಳು A=6, ಇದ್ರದ್ದು A=6 ಇದ್ರೆ ಇದಕ್ಕೆ ನಾವು ಸರ್ವಸಮ ಚೌಕಗಳು, ಸರ್ವಸಮ ಆ ವರ್ಗಗಳು ಅಂತ ಕರಿಬಹುದು. ಇನ್ನು ನೆಕ್ಸ್ಟ್ ಸರ್ವಸಮ ತ್ರಿಭುಜ ಅಂದ್ರೆ ಏನ್ ನೋಡಿದ್ರಿ, ಅದರ ಜೊತೆಗೆ ಸಮರೂಪ ಆಕೃತಿಗಳ ಬಗ್ಗೆ ನೋಡೋಣ. ಸಮರೂಪ ಆಕೃತಿಗಳಂದ್ರೆ ನೋಡ್ರಿ, ಇಲ್ಲೊಂದು ತ್ರಿಭುಜ ಐತಿ, ಇಲ್ಲೊಂದು ತ್ರಿಭುಜ ಐತಿ ನೋಡ್ರಿ. ಈಗ ಆಗಳಿ ತ್ರಿಭುಜ ಈಗಿನ ತ್ರಿಭುಜಗಳನ್ನ ನೋಡ್ರಿ, ಆಗಳಿ ಚಿತ್ರಗಳನ್ನ. ಇಲ್ಲೊಂದು ಸರಳ ರೇಖೆ ಐತಿ, ಇಲ್ಲೊಂದು ಸರಳ ರೇಖೆ ಐತಿ, ಇಲ್ಲೊಂದು ವೃತ್ತ ಐತಿ, ಇಲ್ಲೊಂದು ವೃತ್ತ ಐತಿ, ಇಲ್ಲೊಂದು ಆಯತ ಐತಿ, ಇಲ್ಲೊಂದು ಆಯತ ಐತಿ, ಇಲ್ಲೊಂದು ಚೌಕ ಐತಿ, ಇಲ್ಲೊಂದು ಚೌಕ ಐತಿ. ನೋಡ್ಕೊತ ಬರ್ರಿ ಮುಂದ. ಇದು ದೊಡ್ಡದು ಸಾಂದು, ದೊಡ್ಡದು ಸಾಂದು, ಸಾಂದು ದೊಡ್ಡದು, ಸಾಂದು. ಆದ್ರೆ ಇದಕ್ಕೇನತ್ತೀವ್ರಿ, ಆಕಾರ ಒಂದೇ ಆಗಿದ್ದು ಗಾತ್ರ ಬೇರೆ ಬೇರೆ ಆಗಿರುವ ಆಕೃತಿಗಳನ್ನು ಏನಂತ ಕರೆಯುತ್ತಾರೆ, ಸಮರೂಪ ಆಕೃತಿಗಳು. ಸಮರೂಪ ಆಕೃತಿಗಳು ಎನ್ನುವರು. ನೋಡ್ರಿ ಎಷ್ಟು ಚಂದ ಐತಿ. ಸಮರೂಪ, ಸಮ ರೂಪ, ರೂಪ ಸಮ ಇರ್ಬೇಕು, ಆದ್ರ ಅದರ ಗಾತ್ರ ಬ್ಯಾರೆ ಬ್ಯಾರೆ ಇರ್ಬೇಕು. ರೂಪ ಒಂದೇ ಆಗಿದ್ದು, ವೃತ್ತಕ್ಕೆ ವೃತ್ತ, ಸರಳ ರೇಖೆಗೆ ಸರಳ ರೇಖೆ, ತ್ರಿಭುಜಕ್ಕೆ ತ್ರಿಭುಜ, ಆಯತಕ್ಕೆ ಆಯತ, ಚೌಕ ಚೌಕ. ಇದು A=6 ಸೆಂಟಿಮೀಟರ್ ಇದ್ರ A=2 ಸೆಂಟಿಮೀಟರ್ ಐತಿ. ಇದರ ಅಳತೆಗಳು ಬೇರೆ ಇದಾವ, ಇದ್ರ ಅಳತೆಗಳು ಅದಾವ. ಇದಕ್ ನಾವು ಆಕೃತಿಗಳು ಏನ್ರ ಸಮರೂಪ ಚೌಕಗಳು, ಸಮರೂಪ ಆಯತಗಳು, ಸಮರೂಪ ವೃತ್ತಗಳು, ಸಮರೂಪ ಸರಳ ರೇಖೆಗಳು ಅಂತ ಕರಿತೀವಿ. ಹಂಗ ಇಲ್ಲಿ ಬರೋನು ಸಮರೂಪ ತ್ರಿಭುಜಗಳು. ಸರ್ ಹಂಗ ಸಮರೂಪ ತ್ರಿಭುಜಗಳ ಸಂಕೇತ ಏನಂತ ಕೇಳಿದ್ರ ಇದಷ್ಟ. ಆಗಲೇ ಈಕ್ವಲ್ ಬರ್ದ್ ಹಿಂಗ್ ಬರಿತಿದ್ವಿ ಗೊತ್ತೇನ್ರಿ. ಇದು ಒಂದನ್ನ ಮಾತ್ರ ನಾವೇನ್ ಮಾಡೋಣಪ್ಪ ಅಂದ್ರ, ಇದು ಒಂದನ್ನ ಮಾತ್ರ ತಗೊಂಡ್ ಏನದು, ಹಂಗಾರ ಏನಂಗಾರ ಎರಡು ತ್ರಿಭುಜಗಳನ್ನ ತೆಗಿತು ನೋಡ್ರಿ. ABC DEF ಎರಡು ತ್ರಿಭುಜಗಳದಾವು. ಇಲ್ಲಿ ನೋಡ್ಕೊತ ಬರ್ರಿ ಹಂಗ. ಎರಡು ತ್ರಿಭುಜಗಳು ನೋಡ್ರಿ, ಆಕಾರ ಮಾತ್ರ ತ್ರಿಭುಜಗಳದಾವು. ಇದು 6 ಸೆಂಟಿಮೀಟರ್ 6 ಸೆಂಟಿಮೀಟರ್ 6 ಇದ್ರೆ ಇದು 2 ಸೆಂಟಿಮೀಟರ್ದಾಗ ಅದಾವ ಅಥವಾ ಮೀಟರ್ದಾಗ ಬರ್ತದೆ. ಇವು ಎರಡು ತ್ರಿಭುಜಗಳು ಆಕಾರ ಏನೈತಿ, ಆಕಾರ ಒಂದೇ ಮತ್ತು ಗಾತ್ರ ಬೇರೆ ಬೇರೆ ಆಗಿವೆ. ಈ ಎರಡು ತ್ರಿಭುಜಗಳನ್ನ ಏನಂತ ಕರಿತೀವಿ ಅಂದ್ರ ಸಮರೂಪ ತ್ರಿಭುಜಗಳು. ಏನಂತ ಕರಿತೀವ್ರಿ, ಸಮರೂಪ ತ್ರಿಭುಜಗಳು ಎನ್ನುತ್ತೇವೆ. ನೋಡ್ರಿ, ಎರಡು ತ್ರಿಭುಜಗಳು ಆಕಾರ ಒಂದ ಅದಾವು, ಗಾತ್ರ ಅಟ್ಟ ಬೇರೆ ಬೇರೆ ಇದಾವ. ಅದಕ್ಕೆ ಇವಕ್ಕೆ ಎರಡಕ್ಕೂ ಸಮರೂಪ ತ್ರಿಭುಜಗಳು ಅಂತ ಕರಿತೀವಿ. ಯಾಕಂದ್ರೆ ಸಮರೂಪ ತ್ರಿಭುಜಗಳು ಅಂದ್ರೆ ಏನ್ ಗೊತ್ತಾತು. ಅದ್ರ ಈ ಎರಡು ತ್ರಿಭುಜಗಳನ್ನ ಹೆಂಗ್ ಬರ್ತೀವಿ ನೋಡ್ರಿ, ತ್ರಿಭುಜ ABC, ಇನ್ನೊಂದು ತ್ರಿಭುಜ DEF. ಇವೆರಡು ಏನದವಪ್ಪ ಅಂದ್ರೆ ಸಮರೂಪ. ಅದಕ್ಕ ನಾವು ಈ ರೀತಿ ಸಮರೂಪತೆ ಚಿಹ್ನೆಯನ್ನು ಹಾಕಿ ಎರಡು ತ್ರಿಭುಜಗಳು ಸಮರೂಪ ಅದಾವ ಅಂತೇಳಿ ಹೇಳಕ್ ಸಾಧ್ಯ ಆಗೈತಿ. ಹಂಗಾರೆ ನಾವು ಸರ್ವಸಮ ಎಂದ್ರೆ ನೋಡಿದೀವಿ, ಸಮರೂಪ ಅಂದ್ರೇನು, ಇನ್ನೊಂದು ಕಂಡೀಷನ್ ನೋಡ್ಬೇಕಿಲ್ಲೇ. ಇವೆರಡು ಸರ್ವಸಮ ತ್ರಿಭುಜಗಳದಾವಲ್ರಿ, ಇದು ಆಕಾರ ಒಂದ ಐತಿ, ಆದ್ರ ಗಾತ್ರ ಒಂದೇ ಇರ್ಲಿ ಬೇರೆ ಇರ್ಲಿ, ಗಾತ್ರ ಹೆಚ್ಚಕಮ್ಮ ಬೇಕಾದಿರುವಲ್ದಕ್ಕ, ಆದ್ರ ಇದು
ಗಾತ್ರ ಬೇರೆನೇ ಐತಿ, ಒಂದೇ ಇರ್ಲಿ ಅಥವಾ ಬೇರೆ ಇರ್ಲಿ, ಆಕಾರ ಮಾತ್ರ ಒಂದೇ ಐತಿ. ಹಂಗಾರೆ ಆಕಾರ ಒಂದೇ ಆಗಿದ್ದು ಗಾತ್ರ ಸೇಮರ್ ಇರ್ಲಿ ಸೇಮ್ ಇರ್ಲಿದೆ ಬಿಡ್ಲಿ ಅವಕ್ ನಾವೇನ್ ಕರಿತೀವಿ, ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ಹಂಗಾರೆ ಸರ್ವಸಮ ಆಕೃತಿಗಳು ಸಮರೂಪ ಆಕೃತಿಗಳನ್ನ ಸರ್ವಸಮ ಆಕೃತಿಗಳು ಅನ್ನಕ್ ಬರಂಗಿಲ್ಲ. ಆದ್ರ ಸರ್ವಸಮ ಆಕೃತಿಗಳನ್ನ ಏನ್ ಅನ್ಬಹುದು, ಸಮರೂಪ ಆಕೃತಿಗಳು ಅನ್ಬಹುದು. ಹಂಗ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರ ಆ ಸಮರೂಪ ಆಕೃತಿಗಳನ್ನ ಸರ್ವಸಮ ಆಕೃತಿಗಳು ಅನ್ನಕ್ ಬರಂಗಿಲ್ಲ. ಸರ್ವಸಮ ತ್ರಿಭುಜಗಳನ್ನ ಸರ್ವಸಮ ತ್ರಿಭುಜಗಳನ್ನ ಸಮರೂಪ ತ್ರಿಭುಜಗಳು ಅಂತ ನಾವ್ ಏನ್ ಮಾಡ್ಬೋದು, ಕರಿಬಹುದು. ಯಾಕತ್ ಗೊತ್ತಾತ್ಲ. ಇವುಗಳನ್ನ ಸರ ಒಳ್ಳೆ ಸರ್ವಸಮ ತ್ರಿಭುಜಗಳನ್ನ ಸಮರೂಪ ಅನ್ನಬಹುದು. ಯಾಕ ಆಕಾರ ಒಂದೇ ಐತಿ, ಈ ಗಾತ್ರ ಬೇರೆ ಬೇರೆ ಇರುವಲ್ಲತ್ಲ, ಬೇರೆ ಇರ್ಲಿ ಸೇಮ್ ಇರ್ಲಿ, ಆಕಾರ ಒಂದೇ ಇದ್ರ ಸಾಕು. ಹಂಗಾರ ಸರ್ವಸಮ ತ್ರಿಭುಜದೊಳಗ ಆಕಾರ ಒಂದೇ ಇರೋದ್ರಿಂದ ಸರ್ವಸಮ ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗುತ್ತವೆ. ಆದ್ರೆ ಸಮರೂಪ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಆಗುವುದಿಲ್ಲ. ಕಂಡೀಷನ್. ಇನ್ನು ಆದ್ಮ್ಯಾಗ ಇದನ್ನ ನಾವು ಮೇನ್ ಇಂಪಾರ್ಟೆಂಟ್, ಇನ್ ಇವೆರಡು ಸಮರೂಪ ತ್ರಿಭುಜಗಳು ನೋಡಿದಪ್ಪ ಅಂದ್ರ ಇಲ್ಲಿ ಕೋನ ಒಂದೊಂದು ಹೊಡೆದು ನೋಡ್ರಿ. ಕೋನ ಏಕ ಅನುರೂಪವಾದ ಕೋನ ಯಾವ್ದಾಕತಿ ಅಂದ್ರೆ ಡಿ ಸಮ ಇರಾಕಬೇಕು. ಕೋನ ಬಿಕ ಕೋನ ಇ ಅನ್ನುವಂತ ಕೋನ ಬಿ ಈಕ್ವಲ್ ಟು ಕೋನ ಇ ಇವೆರಡು ಸಮ ಇರಾಕಬೇಕು. ಕೋನ ಸಿಕ ಕೋನ ಎಫ್ ಐತಿ ನೋಡ್ರಿ, ಕೋನ ಎಫ್ ಸಮ ಇರಾಕಬೇಕು. ಅಂದ್ರೆ ಅದರ ಅರ್ಥ ಎರಡು ತ್ರಿಭುಜಗಳು ಸಮರೂಪಗಳಾಗಿದ್ದು ಅಂದ್ರೆ ಸಮರೂಪ ತ್ರಿಭುಜಗಳಾಗಿದ್ರ ಅವುಗಳ ಅನುರೂಪ ಕೋನಗಳು ಸಮ. ನೆಕ್ಸ್ಟ್ ಕಂಡೀಷನ್ ನಂಬರ್ 1. ಎರಡನೇ ಕ್ವಶನ್, ಎರಡನೇದ್ದು ಇದರ ಕಂಡೀಷನ್ ಅನುರೂಪ ಬಾಹುಗಳು. ಇಲ್ಲಿ ನೋಡ್ರಿ, ಒಂದನೇದ್ದು 6/2, 6/2. ಎರಡನೇದ್ದು 6/2. ಮೂರನೇದ್ದು 6/2. ಎರಡೊಂದ್ಲೆ 2 3 3/1. ಎರಡೊಂದ್ಲೆ 2 3 2 3 2 ಅನುಪಾತಗಳು ಏನಾದ್ರು ಹೇಳ್ರಿ, 3/1 ಅಂದು. ಹಂಗಾರ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಸಮಾನುಪಾತದಲ್ಲಿರುತ್ತವೆ ನೋಡ್ರಿ. ಅನುರೂಪ ಬಾಹುಗಳು ಸಮಾನುಪಾತದಾಗಿರ್ತಾವ. 3/1 = 3/1 = 3/1 ಇರ್ತಾವತ್ತ. ಅದಕ್ಕ ಸಮರೂಪ ತ್ರಿಭುಜಗಳು ಎರಡು ತ್ರಿಭುಜಗಳು ಸಮರೂಪವಾಗಿದ್ದುಪ್ಪ ಅಂದ್ರ ಅವುಗಳ ಅನುರೂಪ ಕೋನಗಳು ಸಮ, ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಈ ಕಂಡೀಷನ್ ಬಹಳ ಇಂಪಾರ್ಟೆಂಟ್. ಇಲ್ಲ ಸಮರೂಪ ಆಕೃತಿಗಳು ತ್ರಿಭುಜ ಇರ್ಲಿ, ಬೇರೆ ಯಾವ್ದಾರ ವೃತ್ತ ಇರ್ಲಿ, ಆಯತ ಇರ್ಲಿ, ಸರಳ ರೇಖೆ ಇರ್ಲಿ, ಚೌಕ ಇರ್ಲಿ, ಬಾಹುಗಳ ಸಂಖ್ಯೆ ಒಂದೇ ಇರುವ ಅಂದ್ರೆ ಬಾಹುಗಳು 3 ಇದ್ದು ಅಂದ್ರ ತ್ರಿಭುಜ. ಎರಡು ಬಹುಭುಜಾಕೃತಿಗಳು ಸಮರೂಪಿಗಳಾಗಬೇಕಂದ್ರ ಕಂಡೀಷನ್ ಇದೆ ಇಲ್ಲ, ಅವುಗಳ ಅನುರೂಪ ಕೋನಗಳು ಸಮ. ಏನದು, ಕೋನ ಏಕ ಕೋನ ಡಿ, ಕೋನ ಬಿಕ ಕೋನ ಇ, ಕೋನ ಸಿಕ ಕೋನ ಎಫ್ ಇರಾಕಬೇಕು. ಕಂಡೀಷನ್ ನಂಬರ್ 1. ಎರಡನೇ ಅವುಗಳ ಬಾಹುಗಳ ಅನುಪಾತ ಸಮವಾಗಿರ್ಬೇಕು ಅಥವಾ ಸಮಾನುಪಾತದಲ್ಲಿ ಇರ್ಬೇಕು. 3/1 = 3/1 = 3/1 ಆತನ ಗೊತ್ತನ್ರಿ. ಅದ AB / DE, BC / EF, AC / DF ಇರಾಕಬೇಕು. ಇವು ಎರಡು ಕಂಡೀಷನ್ಗಳನ್ನು ತಿಳ್ಕೊಂಬಿಡ್ರಿ. ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿರ್ಬೇಕಪ್ಪ ಅಂದ್ರ ಕಂಡೀಷನ್ ನಂಬರ್ 1 ಅನುರೂಪ ಕೋನಗಳು ಸಮ ಇರಾಕಬೇಕು, ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರಬೇಕು. ಇಷ್ಟ್ರ ಮ್ಯಾಗ ನಾನು 1ನೇ ಅಭ್ಯಾಸವನ್ನ ಯಾವ ರೀತಿ ನೋಡ್ತೀವಿ ಅನ್ನೋದನ್ನ ನೋಡ್ಕೋತ ಹೋಗೋಣ. ಫಸ್ಟ್ ಇಲ್ಲಿ ಆವರಣದಲ್ಲಿ ಕೊಟ್ಟಿರೋ ಪದಗಳಿಂದ ಸೂಕ್ತವಾದ ಪದವನ್ನು ಆರಿಸಿ ಬಿಟ್ಟ ಪದವನ್ನು ತುಂಬಿಸಿ ಅಂತ ಕೊಟ್ಟ. ಎಲ್ಲಾ ವೃತ್ತಗಳು 2 ಆಪ್ಷನ್, ಸರ್ವಸಮನು ಸಮರೂಪನು. ಎಲ್ಲಾ ವೃತ್ತಗಳು ಅಂದ್ರೆ ನೋಡ್ರಿ, ಇದು ಎಲ್ಲಾ ವೃತ್ತಗಳ ನೋಡ್ಲಿ ಆಕಾರಗಳು ಏನದಾವ. ಎಲ್ಲಾ ವೃತ್ತಗಳು ದೊಡ್ಡ ಸಣ್ಣ ಎಲ್ಲಾ ಒಂದೇ ರೀತಿಯ ಅಳತೆಯ ವೃತ್ತಗಳು ಅಂದಿಲ್ಲ, ಅವ್ರ ಎಲ್ಲಾ ವೃತ್ತಗಳು ಏನಾಗ್ಯಾವ, ಸಮರೂಪ. ಗಾತ್ರ ಬೇರೆ ಬೇರೆ ಇದಾವು, ಆಕಾರ ಒಂದೇ ಐತಿ, ಗಾತ್ರ ಬೇರೆ ಬೇರೆ. ಆದ್ರೆ ಏನಂತ ಕರೀತಾರೋ, ಸರ್ವಸಮ ತ್ರಿಭುಜಗಳು. ಹಂಗಾರ ಇಲ್ಲಿ ಏನ್ ತುಂಬಬೇಕು, ಸಮರೂಪ ತ್ರಿಭುಜಗಳು. ಇಲ್ಲೂ ಎಲ್ಲಾ ವರ್ಗಗಳು ದೊಡ್ಡ ವರ್ಗ, ಎಲ್ಲಾ ವರ್ಗಗಳು. ಇದು ಏನ್ರಿ, ಸಮರೂಪ.
ಎಲ್ಲಾ ತ್ರಿಭುಜಗಳು ಸಮದ್ವಿ ಅಲ್ಲ, ಎಲ್ಲಾ ಸಮಬಾಹು. ಎಲ್ಲಾ ಸಮಬಾಹು ತ್ರಿಭುಜಗಳು ಏನಾಗಿರ್ತಾವ ಸಮರೂಪ. ಎರಡ್ ಬಾಹುಗಳು ಸೇಮ್ ಇರುವಂತವು ಸಮರೂಪ ತ್ರಿಭುಜಗಳು. ಆಕಾರ ಹೆಂಗ್ ಚೆನ್ನಾಗಿರ್ಲಿ ಎರಡು ತ್ರಿಭುಜ ಇದಾವಲ್ರಿ. ನೆಕ್ಸ್ಟ್ ನೆಕ್ಸ್ಟ್ ಬಾಹುಗಳ ಸಂಖ್ಯೆ. ಸಮಬಾಹು ತ್ರಿಭುಜ ಇತ್ತಂದ್ರ ಎರಡು ಬಾಹುಗಳು ಸಮಬಾಹು ನೋಡ್ಲಿ. ಎರಡು 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 ಮೂರು 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 ಸಮಬಾಹು ತ್ರಿಭುಜಗಳು ಸಮರೂಪ. ಒಂದೇ ಬಾಹುಗಳ ಸಂಖ್ಯೆ ಒಂದೇ ಇರುವ ಎರಡು ಬಹುಭುಜಾಕೃತಿಗಳು ಸಮರೂಪಗಳಾಗಿರಬೇಕಾದ್ರೆ ಕಂಡೀಷನ್ ನಂಬರ್ ಅನುರೂಪ ಕೋನಗಳು ಏನಾಗಿರ್ಬೇಕು ಸಮ ಹೇಳಿ. ಮತ್ತು ಅನುರೂಪ ಬಾಹುಗಳು ಇದನ್ ಮ್ಯಾಗ ಬರೀ ಸಮಾನುಪಾತದಲ್ಲಿರುತ್ತವೆ. ಇಲ್ಲಿ ಬರ್ದ ನೋಡ್ರಿ, ಇಲ್ಲ ಐತಿ ನೋಡ್ರಿ, ಸಮಾನುಪಾತದ ಅಥವಾ ಸಮವಾಗಿರಬೇಕು. ಒಂದನೇ ಅಭ್ಯಾಸ ಬಹಳ ಸರಳ ಐತಿ ಮಕ್ಕಳ. ಈಗ ನಾನು ಇದ್ರ ಮ್ಯಾಗ ಜಾಸ್ತಿ ಎಕ್ಸಾಮ್ ಕೇಳಿಲ್ಲ. ಇನ್ನ 1.2 ಒಳಗ 1 ಮಾರ್ಕ್ಸಿಗೆ ಮತ್ತು 2 ಮಾರ್ಕ್ಸಿಗೆ ಕಂಪಲ್ಸರಿ ಕೇಳ್ತಾರ. ಮತ್ತ ಆ ಎರಡನೇ ಅಭ್ಯಾಸ ಬೇಕಪ್ಪಾ ಅಂದ್ರ ಥೇಲ್ಸ್ ಥೇರಮ್ 4 ಮಾರ್ಕ್ಸು ಪ್ಲಸ್ 1 ಮಾರ್ಕ್ಸ್ 2 ಮಾರ್ಕ್ಸ್. ಇಲ್ಲೇ ಇದ್ದ ಅಭ್ಯಾಸದಾಗ ನಿಮ್ಗೆ ಅತಿ ಹೆಚ್ಚು ಮಾರ್ಕ್ಸ್ ಸಿಗ್ತಾವ. ಅದನ್ನ ನಾ ಈಗ ಒಂದೇ ಅಭ್ಯಾಸವನ್ನ ನೋಡಿದ್ರಿ, ಇಲ್ಲಿ ತಾನ ಏನೇನ್ ನೋಡಿದ್ರಿ ನೋಡ್ರಿ. ಅದ್ರ ಜೊತೆಗೆ ಥೇಲ್ಸ್ ಥಿಯರಮ್ ಅದ್ರ ಉಪಪ್ರಮೇಯ ಒಂದನ್ನ ಹೇಳಿ ನಾನು ನೆಕ್ಸ್ಟ್ ಬ್ಯಾರೆ ಒಂದ್ ಇದಕ್ ಹೋಗ್ನು. ಇನ್ನ ಒಂದೇ ಅಭ್ಯಾಸದಾಗ ಇನ್ನೂ ಎರಡು ವಿಭಿನ್ನ ಉದಾಹರಣೆಗಳನ್ನು ಕೊಡಿ. ಒಂದೇ ಜೊತೆ ಸಮರೂಪ ಆಕೃತಿಗಳು ಸಮರೂಪ ಆಕೃತಿಗೆ ಎರಡು ಒಂದು ಜೊತೆ ಸಮರೂಪ ಆಕೃತಿಗಳು ನೋಡಿ. ಸಮರೂಪ ಇದು ಸಮರೂಪ, ಇವೆರಡು ಸಮರೂಪ ನೋಡ್ರಿ. ಸಮರೂಪ ಜೊತೆಗಳು ಆಕಾರ ಒಂದೇ ಆಗಿದ್ದು ಗಾತ್ರಗಳು ಬೇರೆ ಬೇರೆ ಅದಾವು ಸಮರೂಪ. ಇನ್ನು ಒಂದು ಜೊತೆ ಸಮರೂಪವಲ್ಲದ ಆಕೃತಿಗಳು, ಒಂದು ವೃತ್ತಕ್ಕೆ ಒಂದು ತ್ರಿಭುಜ, ಒಂದ್ ತ್ರಿಭುಜಕ್ಕೆ ಒಂದು ವೃತ್ತಕ್ಕೆ ಸರಳ ರೇಖೆ, ಒಂದು ವೃತ್ತಕ್ಕೆ ತ್ರಿಭುಜ, ಒಂದು ಸರಳ ರೇಖೆಗೆ ತ್ರಿಭುಜಕ್ಕೆ ಚೌಕ. ಇವೆಲ್ಲ ಸಮರೂಪವಲ್ಲದ ಆಕೃತಿಗಳು. ರೈಟ್. ಸಮರೂಪ ಅಂದ್ರ ಆಕಾರ ಬೇರೆ ಬೇರೆ ಇರುವಂತ ರೂಪ. ಆಕಾರಗಳು ಸೇಮ್ ಇರ್ಲಾರ್ದು, ಆಕಾರಗಳು ಸೇಮ್ ಇರ್ಲಾರ್ದು. ಇನ್ನು ಇವೆರಡು ಕೆಳಗಿನ ಚತುರ್ಭುಜಗಳು ಸಮರೂಪವೇ ಎಂದಾರ. ಕಂಡೀಷನ್ ಎರಡದ ಅನುರೂಪ ಬಾಹುಗಳು ಫಸ್ಟ್ SR ತಗೊಂಡು SR ಡಿವೈಡ್ ಬೈ DC 1.5 ಡಿವೈಡ್ ಬೈ 3 ಒಂದ್ಲೆ ಎರಡ್ಲೆ. ಇನ್ನೊಂದು ತಗೊಂಡು SR RQ ಡಿವೈಡ್ ಬೈ CB 1.5 ಬೈ 3 ಒಂದ್ಲೆ ಎರಡ್ಲೆ 1/2. ಫಸ್ಟ್ ನೋಡ್ರಿ 1.5 ಬೈ 3 2 ಸೇಮ್ ಅದಾವ. ಅದರ ಒಂದನೇ ಕಂಡೀಷನ್ ಸ್ಯಾಟಿಸ್ಫೈಡ್. ಎರಡನೇ ಕಂಡೀಷನ್ ಎಲ್ಲಾ ಬಾಹುಗಳು ಸಮಾನುಪಾತ, ಅನುರೂಪ ಬಾಹುಗಳು ಸಮಾನುಪಾತದಲ್ಲಿವೆ. ಕಂಡೀಷನ್ ನಂಬರ್ 2 ಸ್ಯಾಟಿಸ್ಫೈಡ್, ಸಾಧಿಸುತ್ತದೆ. ಆದ್ರ ಕೋನ್ ನೋಡ್ರಿ, ಇದು ಮೋರ್ ದನ್ 90 ಐತಿ, ಇದು ಎಕ್ಸಾಕ್ಟ್ 90 ಐತಿ. ಕೋನಗಳು ಏನಾಗಿಲ್ಲ, ಸಮನಾಗಿಲ್ಲ. ಕಂಡೀಷನ್ ನಂಬರ್ 1 ಅನುರೂಪ ಕೋನಗಳು ಸಮನಾಗಿಲ್ಲ, ಆದ್ದರಿಂದ ಇವು ಸಮರೂಪ ತ್ರಿಭುಜಗಳಲ್ಲ. ಸಮರೂಪ ತ್ರಿಭುಜಗಳು ಅಲ್ಲ. ನೆಕ್ಸ್ಟ್ ತ್ರಿಭುಜಗಳ ಬಗ್ಗೆ ನೋಡಕ್ತಿದ್ಯಾ. ಈಗ ಥೇಲ್ಸ್ ನ ಪ್ರಮೇಯವನ್ನ ನೋಡೋಣ. ಎಷ್ಟು ಮಾರ್ಕ್ಸಿಗೆ ಕೇಳ್ತಾನಪ್ಪ ಅಂದ್ರೆ ಇದನ್ನ ನಮಗ ಫಿಕ್ಸ್ 4 ಮಾರ್ಕ್ಸ್ ಕ್ವಶನ್ ಫಿಕ್ಸ್. ಏನ್ ಸರ, ಇಲ್ಲೊಂದು ಚಿತ್ರ ಐತಿ ನೋಡ್ರಿ. ಈ ಚಿತ್ರದ ಮೂಲಕ ನಾವು ಈ ತ್ರಿಭುಜ ಪ್ರಮೇಯವನ್ನ ಅರ್ಥ ಮಾಡ್ತೀವಿ. ಇಲ್ಲೊಂದು ತ್ರಿಭುಜ ಐತಿ, ಇದಕ್ಕೊಂದು ಹೆಸರು ಕೊಡ್ರಿ ABC. ಇಲ್ಲಿ 3 ಬಾಹುಗಳದಾವ. ಯಾವ್ಯಾವು? AB BC AC. ಇಲ್ಲಿ AB BC AC 3 ಬಾಹುಗಳದಾವು. ಒಂದು ತ್ರಿಭುಜದ ಯಾವ್ದಾದ್ರು ಒಂದು ಬಾಹು ಐತ್ಲೆ BC ತೋರಿ, ಇದಕ್ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನ ಎಳಿ. ರೈಟ್. ಸಮಾಂತರವಾಗಿ ಅದನ್ನ ಏನಂತ ಹೆಸರು ಕೊಡ್ನು D. ಒಂದು ಬಾಹು BCಗೆ ಸಮಾಂತರವಾಗಿ ಒಂದು ಬಾಹುವನ್ನ DE ಸರಳ ರೇಖೆಯನ್ನ ಎಳೆದೀವು. ಇದು ಸುಮ್ಮಿರಂಗಲ್ಲ.
ಈ ಬಾಹು ಈ ಎಡಿಯನ್ನ ಮತ್ ಎ ಬಿ ಬಾಹುವನ್ನ ಉಳಿದ ಎರಡು ಬಾಹುಗಳನ್ನ ಎ ಬಿ ಯನ್ನ ಎಡಿ ಬೈ ಡಿ ಬಿ ಇರುವಂಗ, ನೆಕ್ಸ್ಟ್ ಎಇ ಯನ್ನ ಎ ಸಿ ಯನ್ನ ಎಇ ಬೈ ಇ ಸಿ ಇರುವ ಹಾಗೆ ಏನ್ ಮಾಡುತ್ತದೆ ಅಂದ್ರ ಸಮ ಅನುಪಾತದಲ್ಲಿ ವಿಭಾಗಿಸುತ್ತದೆ. ಇದು ಥೇಲ್ಸ್ ಅವ್ರು ಹೇಳುವಂತ ಒಂದು ಪ್ರಮೇಯ. ಇದಕ್ಕೆ ಇನ್ನೊಂದು ಹೆಸರು ಮೂಲ ಸಮಾನುಪಾತತೆಯ ಪ್ರಮೇಯ, ಬಿಪಿಟಿ ಥಿಯರಂ, ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಂ, ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಕರೀತಾರು. ಏನ ತ್ರಿಭುಜದ ಯಾವುದಾದ್ರೂ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದಂತಹ ಒಂದು ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಹೆಂಗ ಎಡಿ ಬೈ ಡಿ ಬಿ ಎ ಬೈ ಸಿ ಸಮಾನುಪಾತದಲ್ಲಿರುವಂತೆ ವಿಭಾಗಿಸುತ್ತದೆ. ಈ ಪ್ರಮೇಯ ಹೇಳಿಕೆಯನ್ನು ಬರೀಬೇಕು, ಒಂದ್ ಮಾರ್ಕ್ಸಿಗೆ ಕೇಳುವಂತ ಚಾನ್ಸ್ ಐತಿ. ಚಿತ್ರ ತೆಗೆದು ಇದನ್ನ ಬರೀಬೇಕು. ಇದನ್ನ ನಾವು ಪ್ರೂವ್ ಮಾಡೋದು ಹೆಂಗ? ಒಂದ್ ತ್ರಿಭುಜದಾಗ ಒಂದು ಬಾಹುಗೆ ಇನ್ನೊಂದ್ ಬಾಹು ಸಮಾಂತರ ಇದ್ದಾಗ ಇದೈತ ತಿಳ್ಕೊರಿ, ಇದು ಸಮ ಅಂತೇಳಿ ಸಾಧಿಸ್ಬೇಕು ನಾವು. ಇದನ್ನು ಸಾಧನೆ ಮಾಡ್ಬೇಕಾದ್ರೆ ಇದನ್ನ ತಗೋಬೇಕು. ಹಂಗಾರ ಫಸ್ಟ್ ಒಂದ್ ತ್ರಿಭುಜ ತಗೋಬೇಕು, ಬಿ ಸಿ ಡಿ ಸಮಾಂತರ ಇರ್ಬೇಕು, ಆಮೇಲೆ ಸಾಧನೆ ಮಾಡ್ಬೇಕು. ನೋಡೋಣ ಹಂಗಾರ. ಫಸ್ಟ್ ಒಂದ್ ತ್ರಿಭುಜ, ಇದಕ್ಕ ಒಂದು ಸಮಾಂತರ ರೇಖೆ ಎಳಿತ ನೋಡ್ರಿ, ಅದಕ್ಕ ಹೆಸರು ಕೊಡ್ತೀನಿ ನೋಡ್ರಿ, ಎ ಬಿ ಸಿ. ತ್ರಿಭುಜದಾಗ ಡಿಇ ಗೆ ಸಮಾಂತರವಾಗಿ ಬಿಸಿಗೆ ಸಮಾಂತರವಾಗಿ ಡಿಇ ಸರಳ ರೇಖೆಯನ್ನು ಎಳೆದನು ಐತಿ. ಒಂದು ತ್ರಿಭುಜದ ಎರಡು ಬಾಹುಗಳು ಎರಡು ಭಿನ್ನ ಬಿಂದುಗಳು ಛೇದಿಸುವಂತ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಅಂದ. ಹಂಗಾರ ದತ್ತ ಏನ್ ಬರೀಬೇಕಪ್ಪ ಅಂದ್ರೆ ತ್ರಿಭುಜ ಎ ಬಿ ಸಿ ಯಲ್ಲಿ ಬಿ ಸಿ ಸಮಾಂತರ ಡಿಇ ಯಾರ ಬರೀರಿ, ಡಿಇ ಸಮಾಂತರ ಬಿ ಸಿ ಸಮಾಂತರ ಎಳೆದ ಸರಳ ರೇಖೆಯು ಇಲ್ಲಿ ತನ. ಇದು ದತ್ತ ಚಿತ್ರ. ಇದಕ್ ಚಿತ್ರಕ್ಕೆ ಅರ್ಧ ಮಾಸು, ಇದಕ್ಕೆ ಅರ್ಧ ಮಾಸು, ಹಾಫ್. ಇದಕ್ಕೆ ಪಾಪ ಹಾಫ್. ಒಂದು ಮಾಸಿಂದ ಇಷ್ಟ ಬರೀ ನೀವು ತ್ರಿಭುಜ ತೆಗೆದು ಒಂದು ಬಿ ಸಿ ಪಾದಕ್ಕೆ ಡಿ ಸಮಾಂತರ ಹಿಡಿದು ಆ ತ್ರಿಭುಜ ಎ ಬಿ ಸಿ ಯಲ್ಲಿ ಬಿ ಸಿ ಸಮಾಂತರ ಡಿ ಇಷ್ಟು ಬರೆಯಾಕ ಒಂದು ಮಾಸ್. ಇನ್ನು ಏನ್ ಸಾಧನೆ ಮಾಡಬೇಕು? ಉಳಿದೆರಡು ಬಾಹುಗಳನ್ನ ಎ ಬಿ ಮತ್ತು ಎ ಸಿ ಗಳನ್ನ ಹೆಂಗ ಉಳಿದೆರಡು ಸಮಾನುಪಾತದಲ್ಲಿ ಎಡಿ ಡಿವೈಡ್ ಬೈ ಡಿ ಬಿ equal to AE divided by EC. AE divided by EC. ಸ್ವಲ್ಪ ಹೇಳ್ದ ಅನ್ಬೇಕು ಅಂದ್ರೆ ನಮ್ ಲಿಂಕ್ಟೋನ್ ಏನ್ ಹೋಯ್ತು. AD divided by DB equal to AE divided by EC. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಏನ್ ಮಾಡುವ ಇದನ್ನ ನಾವು ಅನುಪಾತಗಳು ಬೇಕಪ್ಪಾ ಅಂದ್ರೆ ಎರಡು ತ್ರಿಭುಜಗಳನ್ನ ತಗೋಬೇಕು. ಅವ್ ಎರಡು ತ್ರಿಭುಜಗಳನ್ನ ಅನುಪಾತದಾಗ ಬಿಡಿಸ್ಕೋಬೇಕು. ಆಮೇಲೆ ಎಡಿ ಮತ್ತು ಡಿ ಬಿ ಸಿಗ್ತಾವು. ಹಿಂಗೆ ಎರಡ್ ಸಲ ಮಾಡ್ಕೋಬೇಕು. ಅದಕ್ಕ ಇದನ್ನೆಲ್ಲ ಮಾಡ್ಕೋಬೇಕಂದ್ರೆ ತ್ರಿಭುಜಗಳ ವಿಸ್ತೀರ್ಣವನ್ನ ನಾನು ಯೂಸ್ ಮಾಡ್ಕೋತೇನೆ. ಅಂದ್ರೆ ತ್ರಿಭುಜಗಳ ವಿಸ್ತೀರ್ಣಗಳು ಬೇಕಪ್ಪಾ ಅಂದ್ರೆ ಏನೇನ್ ಕನ್ಸ್ಟ್ರಕ್ಷನ್ ಮಾಡ್ಕೋತನು ನಿಮಗ್ ನೆನಪಾಗಲಿ ಅಂತೇಳಿ ಕನ್ಸ್ಟ್ರಕ್ಷನ್ ನ ಎರಡು ಭಾಗಗಳಾಗಿ ಮಾಡ್ತಾನ. ಪುಸ್ತಕದಾಗ ಎರಡು ಭಾಗ ಇಲ್ಲ. ಏನ್ ಸರ ಒಂದೇದ್ ಬಿ ಅನ್ನು ಈವರೆಗೆ ಬಿಇ ಇದನ್ನ ಮ್ಯಾಗ ಬೈತಿ ನೋಡ್ರಿ. ಬಿಇ ಮತ್ತು ಸಿ ಅನ್ನ ಎಲ್ಲಿವರೆಗೆ ಡಿ ವರೆಗೆ, ಡಿ ಅನ್ನ ಸಿ ವರೆಗೆ, ಡಿ ಸಿ ವರೆಗೆ, ಸಿಡಿ ಸೇರಿಸಿದೆ. ರೈಟ್. ನೋಡ್ರಿ ಏನೇನ್ ಸೇರಿಸಿದೀವಿ ನೋಡ್ ನೆನಪಾತಲ್ರಿ. ರೈಟ್. ಬಿಇ ಮತ್ತು ಸಿಡಿ ಗಳನ್ನ ಸೇರಿಸಿದೀವಿ. ಇಲ್ಲೊಂದ್ ತ್ರಿಭುಜ ಸಿಕ್ತು ನೋಡಿ, ಬಿಡಿಇ ಒಂದ್ ತ್ರಿಭುಜ, ಸಿಇಡಿ ಒಂದ್ ತ್ರಿಭುಜ, ಎರಡು ತ್ರಿಭುಜ ಸಿಕ್ಕು. ನೆಕ್ಸ್ಟ್ ಇನ್ನು ಎ ಬಿಗೆ ಲಂಬವಾಗಿ ಎನ್ ಕೊಡ್ತೀವಿ, ಎಂ. ಇಎಂ ಲಂಬ ಒಂದೇದ್, ಇಎಂ ಲಂಬ ಎ ಬಿ ಅಂದ್ರೂ ನಡಿತೈತಿ. ಅದನ್ನ
AD ಅಂದ್ರೂ ನಡಿತೈತಿ AB ಅಂದ್ರೂ ನಡಿತೈತಿ. ಅದನ್ನ ಇನ್ನೊಮ್ಮೆ ಬಿಟ್ಟು ನೋಡ್ರಿ. EM ಲಂಬ AB ಅದನ್ನ EM ಲಂಬ AD ಹತ್ತು ಬರಿಬಹುದು. ರೈಟ್. EM ಅನ್ನ ಲಂಬವಾಗಿ ABಗೆ ಅಥವಾ ADಗೆ. ನೆಕ್ಸ್ಟ್ ಇನ್ನೊಂದು ಈ ಕಡೆ ಹೊಡಿತು ನೋಡ್ರಿ. DN ಲಂಬ ಮತ್ತು DN ಲಂಬ AC ಎಳೆದಿದೆ. ರೈಟ್. ನೋಡಿ ಏನೇನ್ ಕನ್ಸ್ಟ್ರಕ್ಷನ್ BE ಸೇರ್ಸಿನಿ, CD ಸೇರ್ಸಿನಿ, EM ಅನ್ನ ಲಂಬವಾಗಿ AB ಅಥವಾ AD ಅಥವಾ DB ಗೆ ನೋಡಿ. AD ಗೆ ಐತಂದ್ರ ಒಂದ, DB ಗೆ ಐತಂದ್ರ AB ಗೆ ಐತಂದ್ರ ಒಂದ. ಯಾಕ ಇದೊಂದು ತ್ರಿಭುಜ ಲಘು ಕೋನ ತ್ರಿಭುಜದಾಗ ಎತ್ತರ ಹೊರ ಭಾಗದಲ್ಲಿ ಬರುತ್ತದೆ, ಲಂಬ ಕೋನ ತ್ರಿಭುಜದಾಗ ಎತ್ತರ ಒಳ ಭಾಗದಲ್ಲಿ ಬರುತ್ತದೆ. ಇದು ವಿಶಾಲ ಕೋನ ಲಘು ಕೋನ ತ್ರಿಭುಜದಲ್ಲಿ, ಲಂಬ ಕೋನ ತ್ರಿಭುಜದಲ್ಲಿ ಲಂಬ ಕೋನ ತ್ರಿಭುಜದಾಗ ಲಂಬ ಕೋನ ಏರ್ಪಡುವ ಒಂದು ಕೇಂದ್ರ ಬಿಂದುವಿನಲ್ಲಿ ಎತ್ತರ ಇರುತ್ತದೆ. 19 ಎತ್ತರ ಲಂಬ ಕೋನ ತ್ರಿಭುಜ. ಇಷ್ಟಾದ್ಮ್ಯಾಗ ನೋಡು ಏನು ಸರಳ ಚಿತ್ರ ತೆಗೆದು BCಗೆ ಲಂಬವಾಗಿ DD ಎಳೆದು ತ್ರಿಭುಜ ABCಯಲ್ಲಿ BC ಲಂಬ D ಅರ್ಧ ಮಾರ್ಕ್ಸ್, ಇದು ಅರ್ಧ ಮಾರ್ಕ್ಸ್ 1 ಮಾರ್ಕ್ಸ್. AD by DB ಕೊಟ್ಟು AE by EC ಅರ್ಧ ಮಾರ್ಕ್ಸ್. ಇನ್ನ BE ಸೇರಿಸಿ CD ಸೇರಿಸಿ EM ಅನ್ನ ಲಂಬವಾಗಿ AB ಗೆ ಎಳಿದಿ, DN ಅನ್ನ ಲಂಬವಾಗಿ AC ಗೆ ಎಳಿದಿ ಅರ್ಧ ಮಾರ್ಕ್ಸ್. ಇದಕ್ಕೂ ಅರ್ಧ ಮಾರ್ಕ್ಸ್, ಇದಕ್ಕೂ ಅರ್ಧ ಮಾರ್ಕ್ಸ್, ಅರ್ಧ ಅರ್ಧ ಮತ್ತ ಇದಕ್ ಅರ್ಧ ಮಾರ್ಕ್ಸ್. ನೆಕ್ಸ್ಟ್ ಇದಕ್ ಅರ್ಧ ಮಾರ್ಕ್ಸ್. ಟೋಟಲ್ ಎಷ್ಟ್ ಮಾರ್ಕ್ಸ್ ಆತ್ರಿ? 2 ಮಾರ್ಕ್ಸ್ ಕಂಪ್ಲೀಟ್ ಆತ್. ಇಷ್ಟ ಬೆಳತಾನ ಬ್ಯಾಕ್ ನೋಡುದಿಲ್ಲ. ಈಗ DN ಅನ್ನ ಲಂಬವಾಗಿ ನಾವು AC ಗೆ ಎಳೆದು ಅಂದ್ರು ಒಂದ, DN ಅನ್ನ ಲಂಬವಾಗಿ AE ಗೆ ಎಳೆದಿವಿ ಅಂದ್ರು ಒಂದ, DN ಅನ್ನ ಲಂಬವಾಗಿ EC ಎಳೆದಿವಿ ಅಂದ್ರು ಒಂದ. ನೆನ್ಪಿಡ್ರಿ. ಇದನ್ನ 4 ಸ್ಟೆಪ್ ಅನ್ನ 2 ಮಾರ್ಕ್ಸಿಗೆ ನೆನಪಿಟ್ರ ಇನ್ನು ಮುಂದಿಂದ ಬಾಳ ಸರಳ ಇರ್ತತಿ. ಇನ್ನು ರಚನೆ ಮಾಡೋ ಹೊತ್ನ್ಯಾಗ 2 ತ್ರಿಭುಜ ತಗೋತ ನೋಡ್ರಿ. ADE ಒಂದು, BDE ಒಂದು ತ್ರಿಭುಜ ತಗೋತ. ತ್ರಿಭುಜ ADE ಯ ವಿಸ್ತೀರ್ಣ ಡಿವೈಡ್ ಬೈ ವಿಸ್ತೀರ್ಣ ತ್ರಿಭುಜ ಇನ್ನೊಂದು ಹೇಳಿ ನೋಡ್ರಿ ಯಾವ್ದದು BDE. ಎರಡು ತಗೋತ್ನು. ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಹಾಫ್ ಇಂಟು ಪಾದ ಗುಂಡ್ಲೆ ಎತ್ತರ 1/2 ಇಂಟು ಪಾದ ಗುಂಡ್ಲೆ ಎತ್ತರ. ರೈಟ್. 1/2 ಕ್ಯಾನ್ಸಲ್. ಪಾದ ಇದಕ್ ಪಾದ AD ತಗೋರಿ, ಇದಕ್ ಪಾದ BD ತಗೋರಿ. ಇದಕ್ ಪಾದ AD, ಇದಕ್ ಪಾದ DB. ಇನ್ ಎತ್ತರ ತಗೊಂಡ್ಲ, ಎತ್ತರ ADಗೂ ಎತ್ತರ EM, BDಗೂ ಎತ್ತರ EM. ಇಲ್ಲೈತಿ ನೋಡ್ರಿ EM ಅಪಾನ್ EM ಎರಡು ಕ್ಯಾನ್ಸಲ್. ಹಂಗಾರೆ ಏನ್ ಉಳಿತಿ? AD by DB. ಇಕ್ವೇಶನ್ ನಂಬರ್ 1. ಇನ್ನು ಮತ್ತೆ ತ್ರಿಭುಜ 2 ತಗೋತ್ ನೋಡು. ವಿಸ್ತೀರ್ಣ ಆಫ್ ತ್ರಿಭುಜ ADE ಅಂತೂ ಸೇಮ್. ವಿಸ್ತೀರ್ಣ ಆಫ್ ತ್ರಿಭುಜ ಇನ್ಯಾವ ತಗೋತನು ಹಂಗಾರ ಅದಕ್ಕೆ ಸೂತ್ರ ಏನು? 1/2 ಇಂಟು ಪಾದ ಗುಂಡ್ಲೆ ಎತ್ತರ, 1/2 ಇಂಟು ಪಾದ ಗುಂಡ್ಲೆ ಎತ್ತರ. ಹಾಫ್ ಕ್ಯಾನ್ಸಲ್. ಯಾವ ತ್ರಿಭುಜ ತಗೋತ್ ನೋಡು? ADE ಇದನ್ನ ತಗೋತ್ನು. CED ಗಳಲ್ಲಿ ಪಾದ ಯಾವ್ದೈತಿ ನೀವು ಹೇಳ್ಬೇಕು. ಒಮ್ಮೆ ಪಾದ AE, ಒಂದ್ ಪಾದ CED ಒಳಗ AE by EC ಇಂಟು AE ಪಾದ ಒಮ್ಮೆ, EC ಪಾದ ಒಮ್ಮೆ. ಎತ್ತರ DN AEಗೂ ಐತಿ, ECಗೂ ಐತಿ, ACಗೂ ಐತಿ. DN ಎರಡು ಕಡೆ ಲಂಬ. DN ಡಿವೈಡ್ ಬೈ DN. ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. AE by EC. ನಮಗ್ ನೋಡ್ರಿ AD by DB ಕೊಟ್ಟು AE by EC ಆಗೈತಿ. ಆದ್ರ ಇದು ಮಾತ್ರ ಸೇಮ್ ಅದಾವು. BDE ಬೇರೆ ಐತಿ, CED ಬೇರೆ ಐತಿ. ಇವೆರಡು ಸಮ ಆದ್ರ ಇವೆರಡು ಸಮ ಆಕ್ಕವು. ಇವೆರಡು ಸಮ ಆದ್ರೂ ಒಂದೇ ಅಂಶಕ್ಕೆ ಸಮನಾಗಿರೋ ಅಂಶಗಳು ಒಂದಕ್ಕೊಂದು ಏನಕ್ಕಾವ್ ಸಮ ಆಕ್ಕವು. ಯಾವುದು?
ಆ 9ನೇದಕ್ಕೆ ಐತಿ ನೋಡ್ರಿ. ಆ ಒಂದು ಪಾಠ ಐತಿ. ಒಂದೇ ಅಂಶಕ್ಕೆ ಸಮನಾಗಿರೋ ಅಂಶಗಳು ಒಂದಕ್ಕೊಂದು ಸಮ. ಸರಳ ಯುಗ್ಮ ಇದೇನದು ಸ್ವಯಂ ಸಿದ್ಧಗಳು. ಸ್ವಯಂ ಸಿದ್ಧಗಳು ಒಂದೇ ಸ್ವಯಂ ಸಿದ್ಧ ಯೂಕ್ಲಿಡ್ನ ರೇಖಾಗಣಿತ ಪಾಠದ್ದು ಒಂದೇ ಸ್ವಯಂ ಸಿದ್ಧ ಒಂದೇ ಅಂಶಕ್ಕೆ ಸಮನಾಗಿದ್ದು ಅಂತ ಅಂಶಗಳು ಒಂದಕ್ಕೊಂದು ಸಮ ಅಂತ ಹೇಳ್ತೀವಲ್ಲ, ಹಂಗ ಇಲ್ಲಿ ಎರಡು ತ್ರಿಭುಜಗಳನ್ನ ನೋಡ್ರಿ. BDE ತ್ರಿಭುಜ, CED ತ್ರಿಭುಜ, ಎರಡೂ ತ್ರಿಭುಜಕ್ಕೆ ಪಾಪ ಒಂದೈತಿ ನೋಡ್ರಿ. ಆದ್ರ ಅವೆರಡು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡುವ ಅದಾವ ನೋಡ್ರಿ. 9th ಒಂದು ಪಾಠ ಕಲ್ತೀವಿ. ಒಂದೇ ಪಾದ ಮತ್ತು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಭುಜಗಳು ವಿಸ್ತೀರ್ಣದಲ್ಲಿ ಸಮ ಐತಿಲ್ರಿ. ವಿಸ್ತೀರ್ಣ ತ್ರಿಭುಜ BDE ಯಾವ್ದಕ್ ಸಮ ಆಕತಿ ಅಂದ್ರ ವಿಸ್ತೀರ್ಣ ತ್ರಿಭುಜ CED ಸಮ ಆಕತಿ. ಅಂದ್ರೆ BD ಇದ್ದಲ್ಲಿ ನಾವು CD ತುಂಬ್ರಿ, CD ಇದ್ದಲ್ಲಿ BD ತುಂಬ್ರಿ, AD/BD AD/BD ಆಕತಿ. ಹಂಗಾರ ಸಮೀಕರಣ 1, 2 ಮತ್ತು 3ರಿಂದ therefore AD divided by DB equal to AE divided by EC ನೋಡ್ರಿ. ಎಷ್ಟ ಸರಳ ಐತಿ ಇದು ಪ್ರಮೇಯ. ಇನ್ನೊಮ್ಮೆ ಚಿತ್ರ ತೆಗಿಬೇಕು. ಇದಕ್ಕೆ ಒಂದು ಪಾದಕ್ಕೆ ಸಮಾಂತರ ಹೇಳಿರಿ, ಅದನ್ನ ಇಲ್ಲಿ ಬರೀರಿ. ABC ಅಲ್ಲಿ BC ಸಮಾಂತರ D ಅತ್ತ. ಇನ್ನು ಸಾಧನೆ ಮಾಡ್ಬೇಕು ಸಮಾನುಪಾತ AD/DB ಕೊಟ್ಟು AE/EC ರೈಟ್. ಇನ್ನ B ಅನ್ನ ಈಗ ಸೇರ್ತಾನು, C ಅನ್ನ D ಗೆ ಸೇರಿಸ್ತಾನು. ಫಸ್ಟ್ ಈ ಸರಳ ರೇಖೆ EM ಲಂಬ ಎಳಿತಾನು, ಈ ಸರಳ ರೇಖೆ DN ಲಂಬ ಎಳಿತಾನು. ಎಳದ್ಮ್ಯಾಗ ಒಂದು ADE ತ್ರಿಭುಜ ತಗೊಂಡಿ ಅಂದ್ರೆ BDE ತ್ರಿಭುಜ ತಗೋತಾನು. ಹಾಫ್ ಇಂಟು ಪಾದಗುಂಡ್ಲಿ ಅಂತಾರೆ, ಡಿವೈಡ್ ಬೈ ಹಾಫ್ ಇಂಟು ಪಾದಗುಂಡ್ಲಿ. ಒಮ್ಮೆ AD ಹಾಫ್ ಹೋತು, ಮ್ಯಾಗ AD ತಳಗ BD ಪಾದ, ಮ್ಯಾಗ ಎತ್ತರ EM ತಳಗ ಎತ್ತರ EM ಕ್ಯಾನ್ಸಲ್, AD/DB. ಇನ್ನು ಎರಡನೇದ್ದು ಈ ಕಡೆ ತ್ರಿಭುಜ ADE ಮತ್ತು CED ತಗೋತಾನು. ಅದ್ರಾಗ ಎರಡು ಕಡೆ ಹಾಫ್ ಇಂಟು ಪಾದಗುಂಡ್ಲಿ ಎತ್ತರ, ತಳಗ ಹಾಫ್ ಇಂಟು ಪಾದಗುಂಡ್ಲಿ ಅಂತಾರ. ಪಾದ ಫಸ್ಟ್ AE ತಗೋರಿ, ತಳಗಿಂದ EC ತಗೋರಿ, ಇಂಟು ಎತ್ತರ DN ತಗೋರಿ, ಇದಕ್ಕೂ ಎತ್ತರ DN. ಯಾಕ ವಿಶಾಲ ಕೋನದಲ್ಲಿ ಹೊರಭಾಗದಾಗ ಎತ್ತರ ಇರ್ತತಿ. ನೆಕ್ಸ್ಟ್ ಇದನ್ನ ನೋಡಿದ ತಕ್ಷಣ ಯಾವುದು DN ಕ್ಯಾನ್ಸಲ್ ಕೂತು AE/EC. ನಾವ್ ಏನ್ ಹೇಳ್ಬೋದು, AD/DB equal to AE/EC ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನು ನಾವ್ ಏನ್ ಮಾಡಕ್ ಸಾಧ್ಯತೆ ಐತಿ, ಪ್ರಮೇಯ ಆತು. ಇನ್ನು ಉಪಪ್ರಮೇಯ ಒಂದ್ ಹೇಳ್ಬಿಡ್ತಂಗ. ಉಪಪ್ರಮೇಯ ಬೇಡ, ವಿಲೋಮ ಪ್ರಮೇಯ. ವಿಲೋಮ ಪ್ರಮೇಯ ಕಾನ್ವರ್ಸ್ ಥಿಯರಂ ಅಂತ ಕರೀತಾರೆ. ಏನ್ ಸರ್ ಇದೇಗಿಂದ ಹೆಂಗಿತ್ತಪ್ಪ ಅಂದ್ರ ಒಂದು ಬಾಹುಗೆ ಸಮಾಂತರವಾಗಿ ಒಂದ್ ಸರಳಕ್ಕೆ ಎಳೆದ ಮ್ಯಾಗ ಉಳಿದೆರಡು ಬಾಹುವನ್ನ ಸಮಾನುಪಾತ ವಿಭಾಗಿಸ್ತಾವ ಸಾಧನೆ ಮಾಡಿದ್ವಿ. ಉಲ್ಟಾ ನೋಡಿಲ್ದ ಸಮಾಂತರ ರೇಖೆ ಇದ್ದಾಗ ಸಮಾನುಪಾತದಾಗಿ ವಿಭಾಗಿಸ್ತೈತಿ ಅನ್ನೋದು ಪ್ರಮೇಯ. ಉಲ್ಟಾ ಈಗ ಸಮಾನುಪಾತದಾಗ ವಿಭಾಗಿಸಿತ್ತಂದ್ರ ಆ ರೇಖೆ ಮೂರನೇ ಭಾಗಕ್ಕೆ ಸಮಾಂತರ ಇರ್ತೈತಿ ಅಂತ ಉಲ್ಟಾ ಹೇಳುದು ವಿಲೋಮ ಪ್ರಮೇಯ. ನೋಡ್ರಿ ಹೆಂಗ್ ಹೇಳ್ತನು. ಇಲ್ಲೊಂದು ತ್ರಿಭುಜ ಐತಿ ABC. ಇಲ್ಲಿ ಒಂದು ರೇಖೆ DE ಐತಿ. ಈ ರೇಖೆ ಏನ್ ಮಾಡತೈತೆ, AD ಮತ್ತು ಡಿವೈಡೆಡ್ ಬೈ DB ಮಾಡಿದಾಗ ಬರುವಂತ ಉತ್ತರ ಅನುಪಾತ AE/EC ಮಾಡಿದಂತ ಅನುಪಾತಕ್ಕೆ ಎರಡಕ್ಕೂ ಸಮ ಐತಿ. AD/DB ಇರುವಂತ ಉತ್ತರ AE/EC ಅನ್ನುವಂತ ವೃತ್ತಕ್ಕೆ ಸಮ ಐತಿ. ಹಂಗಾರ ಆ ಒಂದು ತ್ರಿಭುಜದ ಒಂದು ಬಾಹು ತ್ರಿಭುಜದಲ್ಲಿ ಎಳೆದಂತ ಒಂದು ಸರಳ ರೇಖೆಯು ಎರಡು ಬಾಹುಗಳನ್ನ ಸಮಾಂತರವಾಗಿ ವಿಭಾಗಿಸತೈತಿ. ಹಂಗಾರ ಆ ಸಮಾಂತರ ರೇಖೆ ಮೂರನೇ ಬಾಹುಗೆ ಏನೈತಿ ಇರತೈತಿ, ಸಾಧ್ಯವಾಗಿ ನೇರವಾಗಿ ಏನಾಗಿರತ್ತಪ್ಪ ಅಂದ್ರ ಸಮಾಂತರ ಇರತೈತಿ. ಸಮಾನುಪಾತವಾಗಿ ವಿಭಾಗಿಸುವಂತ ಸರಳ ರೇಖೆಯು ಮೂರನೇ ಬಾಹುವಿಗೆ
ಖಂಡಿತವಾಗಿಯೂ ಸಮಾಂತರವಾಗಿರುತ್ತದೆ ಅನ್ನೋದು ಇದು ಒಂದು ಉಪಪ್ರಮೇಯ ಉಲ್ಟಾ. ಹಿಂಗಿದ್ದಾಗ ಹಿಂಗ, ಹಿಂಗಿದ್ದಾಗ ಹಿಂಗ. ಏನ್ ಸರ್? ಒಂದು ಒಂದು ತ್ರಿಭುಜದ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ಸರಳ ರೇಖೆಯು ಮೂರನೇ ಬಾಹುವಿಗೆ ಸಮಾಂತರವಾಗಿಯೇ ಇರುತ್ತದೆ. ಇದು ಪ್ರಮೇಯ, ಉಪಪ್ರಮೇಯ. ಗೊತ್ತಾಗಬೇಕು, ಬಹಳ ಸರಳ. ಇದನ್ನ ನಾವು ನೆಕ್ಸ್ಟ್ ಏನ್ ಮಾಡ್ತೀನಪ್ಪ ಅಂದ್ರ ಇದನ್ನ ಉಪಪ್ರಮೇಯವನ್ನ ಹೆಂಗ್ ಕಂಡುಹಿಡಿಬೇಕು ಅನ್ನೋದನ್ನ ಹೇಳ್ತೀನಿ. ಇನ್ನ ಮೂರನೇ ಪ್ರಮೇಯವನ್ನ ಹೆಂಗ್ ಬಿಡಿಸ್ಬೇಕು, ಇನ್ನು ಅನುಪ್ರಮೇಯಗಳನ್ನ ಹೇಳ್ತೀನಿ. ಪ್ರಮೇಯ ಆತು, ಉಪಪ್ರಮೇಯ ಆತು, ನೋಡ್ರಿ ಪ್ರಮೇಯ ಆತ, ಈ ಉಪಪ್ರಮೇಯ ಆತ. ಇನ್ನು ಅನುರೂಪ ಪ್ರಮೇಯಗಳನ್ನ ಹೇಳ್ತೀನಿ. ಎ ಬಿ ಸಿ, ಇಲ್ಲಿ ಡಿ ಎ, ಇವು ಎರಡು ಸಮಾಂತರದಾವ ಪ್ರಮೇಯ ತಗೊಂಡು. ಅನುರೂಪ ಪ್ರಮೇಯ, ಅನುರೂಪ ಪ್ರಮೇಯ ಒಂದು ಅಭ್ಯಾಸ ಬಿಡಿಸುವತ್ನ್ಯಾಗ ಇದು ಬೇಕಾಕತಿ. ಅನುರೂಪ ಪ್ರಮೇಯ ಒಂದು, ಅನುರೂಪ ಪ್ರಮೇಯ ಎರಡು ಏನೇನ್ ನೋಡ್. ಫಸ್ಟ್ ಇದನ್ನ ಬರ್ಕೋತ ನೋಡು. AD ಡಿವೈಡ್ ಬೈ DB ಈಕ್ವಲ್ ಟು AE ಡಿವೈಡ್ ಬೈ EC. ಇದು ಪ್ರಮೇಯ ನೋಡ್ರಿ. AD ಬೈ DB ಕೊಟ್ಟು AE ಬೈ EC ಬರ್ಕೊಂಡು ನೋಡ್ರಿ. ಎರಡೂ ಕಡೆ ಏನ್ ಮಾಡ್ತೀನಪ್ಪ ಅಂದ್ರೆ ಒಂದನ್ನ ಕೂಡಿಸ್ತೀನಿ. AD ಬೈ DB ಪ್ಲಸ್ 1 ಮಾಡ್ತೀನಿ. AE ಬೈ EC ಗೂ ಕೂಡ ಪ್ಲಸ್ ಏನ್ ಮಾಡ್ತೀನಿ, 1 ಮಾಡ್ತೀನಿ. ಎಡ ಮತ್ತು ಬಲ ಭಾಗಗಳಿಗೆ ಒಂದನ್ನು ಸೇರಿಸಲಾಗಿ AD ಡಿವೈಡ್ ಬೈ DB ಪ್ಲಸ್ 1 ಬೈ 1, AE ಪ್ಲಸ್ EC ಪ್ಲಸ್ 1 ಬೈ 1. ಈಗ ಲಸ ತೆಗಿತು ನೋಡಿ. ಈ ಕಡೆ ಏನಾಕತಿ DB, ಈ ಕಡೆ ಏನಾಕತಿ EC. ಇಲ್ಲಿ DB ಐತಿ 1, ಇಲ್ಲಿ 1 ಐತಿ DB, ಇಲ್ಲಿ EC ಐತಿ 1, ಇಲ್ಲಿ 1 ಐತಿ ಏನಿಲ್ಲ EC. AD ಇಂಟು 1 AD ಪ್ಲಸ್ 1 ಇಂಟು DB DB. AE ಇಂಟು 1 AE ಪ್ಲಸ್ 1 ಇಂಟು EC EC. AD ಪ್ಲಸ್ AD DB ಕೂಡ್ಸಿರಿ AB. AB ಬೈ DB ಈಕ್ವಲ್ ಟು AE ಗೆ EC ಕೂಡ್ಸಿರಿ AB ಅಲ್ಲ AC ಡಿವೈಡ್ ಬೈ EC. ನೋಡ್ಲಿ, ಅನುಪ್ರಮೇಯ ಒಂದು, ಅನುರೂಪ ಪ್ರಮೇಯ ಒಂದು. ಟೋಟಲ್ AB ಗೆ ಡಿವೈಡ್ ಬೈ DB, ಟೋಟಲ್ AC ಗೆ ಡಿವೈಡ್ ಬೈ EC. ಗೊತ್ತಾಗಿರ್ಬೇಕು. AB ಡಿವೈಡ್ ಬೈ DB, AC ಡಿವೈಡ್ ಬೈ EC. ಇನ್ನು ಇದನ್ನ ಹೊಳ್ಳಿ ಉಲ್ಟಾ ಬರ್ಕೊತ ನೋಡಿ. ಇದನ್ನ DB ಡಿವೈಡ್ ಬೈ AD. ನೆಕ್ಸ್ಟ್ ಏನು ಬರೀತು, EC ಡಿವೈಡ್ ಬೈ AE. ಇಲ್ಲೋ ಪ್ರಮೇಯವನ್ನ ಪೈಥಾಗೋರಸ್ ಪ್ರಮೇಯವನ್ನ ಉಲ್ಟಾ ಬರ್ಕೊಂಡು ನೋಡಿ. AD ತಳಗ್ ಬರೋದನ್ನು DB ಮ್ಯಾಗ ಬರ್ದನು, EC ಮ್ಯಾಗ ಬರ್ದನು, AE ತಳಗ್ ಬರ್ದನು. ಇಲ್ಲಿ ಎರಡು ಕಡೆ ಮ್ಯಾಗ ತಳಗ್ ಒಂದ್ ಕೂಡಿಸ್ ನೋಡ್ರಿ. DB ಡಿವೈಡ್ ಬೈ AD ಪ್ಲಸ್ 1 ಬೈ 1 ಈಕ್ವಲ್ ಟು EC ಡಿವೈಡ್ ಬೈ AE ಪ್ಲಸ್ 1 ಬೈ 1 ನೇರವಾಗಿ ಅಂದ್ಬಿಡ್ರಿ. ನೆಕ್ಸ್ಟ್ ಇಲ್ಲಿ ಲಸ ಏನಾಕತಿ ನೀವ ಹೇಳ್ರಿ. AD ಇಲ್ಲಿ ಲಸ AE, ಇಲ್ಲಿ DB ಐತಿ, AD ಐತಿ 1 ಅನ್ರಿ, 1 ಐತಿ AD ಅನ್ರಿ. AE ಐತಿ 1 ಅನ್ರಿ, 1 ಐತಿ AE ಅನ್ರಿ ಲಸ.
AD DB into 1 DB plus 1 into AD AD. EC into 1 EC plus 1 into AE A. DB into AD DB plus AD DB ಇಲ್ಲಿಂತ್ರ ಇಲ್ಲಿ ಕೂಡಿಸಿ ಟೋಟಲ್ AB divided by AD equal to AC EC plus AE AC divided by AE. ಮತ್ತೊಂದು ಪ್ರಮೇಯ ಅನುರೂಪ ಪ್ರಮೇಯ ಎರಡು ಅನುರೂಪ ಪ್ರಮೇಯ ಎರಡು ನಾನು ಫಸ್ಟ್ ದೊಡ್ಡದು ಎ ಬಿ ಆಮೇಲೆ ಸಾಂದ್ ಎಡಿ ಆಮೇಲೆ ದೊಡ್ಡದು ಎ ಸಿ ಡಿವೈಡ್ ಬೈ ಎ. ಇವು ಅನುರೂಪ ಪ್ರಮೇಯಗಳು ಅಂತ ಕರೀತಾರು. ಅನುರೂಪ ಪ್ರಮೇಯಗಳನ್ನ ನಾವು ಇನ್ನ ಇದ್ರ ಮುಂದೆ ಇನ್ನೊಂದು ಬರ್ಕೋಬಹುದು. ದೊಡ್ಡದ ಬಿ ಸಿ ಡಿವೈಡ್ ಬೈ ಡಿಇ ಬರಿಬಹುದು. ಇದನ್ನ ಉಲ್ಟಾನು ಬರಿಬಹುದು. ನೆಕ್ಸ್ಟ್ ಇಲ್ಲೇ ಬರೀತ ನೋಡ್ರಿ. ಇದು ಪ್ರಮೇಯ ಏನದು ಇಲ್ಲೇ ಬರ್ತ ನೋಡ್ರಿ. ಲಾಸ್ಟ್ ಮುಗಿಸ್ಬಿಡ್ತೇನೆ ನೋಡ್ರಿ. ಏನ ಇದೊಂದು ಫಸ್ಟ್ ಪ್ರಮೇಯ ಏನ್ ಫಸ್ಟ್ ಬಿ ಸಿ ಸಮಾಂತರ ಡಿಇ ಇತ್ತಂದ್ರ ಎಡಿ ಡಿವೈಡ್ ಬೈ ಡಿಬಿ ಈಕ್ವಲ್ ಟು ಎಇ ಡಿವೈಡ್ ಬೈ ಇಸಿ ರೈಟ್. ವಿಲೋಮ ಪ್ರಮೇಯ ಉಲ್ಟಾ ಎಡಿ ಡಿವೈಡ್ ಬೈ ಡಿಬಿ ಈಕ್ವಲ್ ಟು ಎಇ ಡಿವೈಡ್ ಬೈ ಇಸಿ ಇತ್ತಂದ್ರ ಇದು ಅವಾಗ ಬಿ ಸಿ ಬಾಹುಗೆ ಸಮಾಂತರವಾಗಿ ಏನೈತೆ ಅಂತ ಹೇಳ್ತಿದ್ದು ಡಿ ಉಲ್ಟಾ. ಇನ್ನ ಅನುರೂಪ ಪ್ರಮೇಯ ಒಂದು ಏನ್ ಬರಿತೀನಿ ನೀವ ಹೇಳಿರಿ. ಎ ಬಿ ಟೋಟಲ್ ಎ ಬಿ ಡಿವೈಡ್ ಬೈ ಡಿ ಬಿ ಈಕ್ವಲ್ ಟು ಎ ಸಿ ಡಿವೈಡ್ ಬೈ ಇ ಸಿ. ಎರಡನೇದ್ದು ಎ ಬಿ ಡಿವೈಡ್ ಬೈ ಎ ಡಿ ದೊಡ್ಡ ತ್ರಿಭುಜ ಸಣ್ಣ ತ್ರಿಭುಜದ ಬಾಹು. ಎ ಸಿ ಡಿವೈಡ್ ಬೈ ಎಇ ಮತ್ತೆ ಮೂರನೇದ್ದು ಫಸ್ಟ್ ಏನ್ ಹೇಳಿನಿ ಇದನ್ನ ಈಕ್ವಲ್ ಟು ಇನ್ನೊಂದು ಬರಿಬಹುದು. ಇದಕ್ಕ ಬಿ ಸಿ ದೊಡ್ಡ ಡಿವೈಡ್ ಬೈ ಡಿಇ. ಇದನ್ನ ಉಲ್ಟಾ ಎ ಡಿ ಫಸ್ಟ್ ಸಣ್ಣ ತ್ರಿಭುಜ ಆಮೇಲೆ ದೊಡ್ಡ ತ್ರಿಭುಜ ಎ ಬಿ. ಎಇ ಸಣ್ಣ ತ್ರಿಭುಜ ಡಿವೈಡ್ ಬೈ ದೊಡ್ಡ ತ್ರಿಭುಜ ಎ ಸಿ ಈಕ್ವಲ್ ಟು ಡಿಇ ಡಿವೈಡ್ ಬೈ ದೊಡ್ಡ ತ್ರಿಭುಜ ಬಿ ಸಿ. ಇವ ವಿಲೋಮ 1 2 3 4 5 ಇಷ್ಟನ್ನು ಬರೆದುಕೊಳ್ತೀವಿ. ಇವೆಲ್ಲ ವೆರಿ 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 IMP. ಅದಕ್ಕ ನೀವೆಲ್ಲ ಇದನ್ನ ಸರಿಯಾಗಿ ಕಲ್ತ್ರ ಬಹಳ ಸರಳಾಗಿ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರ ಈ ಪಾಠವನ್ನ ಟೋಟಲ್ 6 ಅಥವಾ 7 ಅಂಕಗಳನ್ನ ತಗೋಬಹುದು. ಇನ್ನೊಮ್ಮೆ ತೋರ್ಸ್ಕೊತ ನೋಡ್ರಿ. ಇದು ಪ್ರೂಫ್ ಪ್ರಮೇಯ ಇದು 2 ಮಾರ್ಕ್ಸ್ ಆ ಕಡೆದು 2 ಮಾರ್ಕ್ಸ್. ಇದು ಅದ ಪ್ರಮೇಯನ ಎಕ್ಸ್ಪ್ಲನೇಷನ್. ಇದು ಉಪ ಪ್ರಮೇಯಗಳನ್ನ ಪ್ರಮೇಯನ್ನ ವಿಲೋಮ ಪ್ರಮೇಯನ್ನ ಎಲ್ಲ ಬರೆಯುದು ಹೆಂಗ. ನೆಕ್ಸ್ಟ್ ಇದ ತ್ರಿಭುಜಗಳು ಅಭ್ಯಾಸ ಒಂದನ್ನ ಬಿಡಿಸಿ ಅದ್ರೊಳಗೆ 2 ಮತ್ತು 3ನೇ ಪ್ರಶ್ನೆ. ಅಭ್ಯಾಸ 1.1 ಒಳಗೆ 1ರಿಂದ 4 ಪ್ರಶ್ನೆಗಳು. ಆಮೇಲೆ ಸಮರೂಪ ಆಕೃತಿಗಳಂದ್ರೇನ, ಸಮರೂಪ ತ್ರಿಭುಜಗಳಂದ್ರೇನ, ಸಮರೂಪ ಆಕೃತಿಗಳಂದ್ರೆ, ಸರ್ವಸಮ ತ್ರಿಭುಜ ಅಂದ್ರೆ, ಸರ್ವಸಮ ಆಕೃತಿಗಳಂದ್ರೇನ. ನೆಕ್ಸ್ಟ್ ಇಲ್ಲಿ 4 ಮಾರ್ಕ್ಸಿಂದ 4 ಆಪ್ಷನ್ಗಳು ಇರುವಂತದ್ದು 1 ಮಾರ್ಕ್ಸಿಗೆ ಕೇಳ್ತಾರು. ಇನ್ನು ಆಪ್ಷನ್ಗಳು ಇರ್ಲಾರ್ದು 1 ಮಾರ್ಕ್ಸಿಗೆ ಕೇಳ್ತಾರು. 4 ಮಾರ್ಕ್ಸಿನ ಪ್ರಮೇಯ ಕೇಳ್ತಾರು. ಇಷ್ಟು ಹೇಳಿ ನನ್ನ ಈ ಒಂದು ತ್ರಿಭುಜಗಳ ಪಾಠವನ್ನು ಮುಗಿಸ್ತಾನು. ಮುಂದಿನ ಸಮಯದೊಳಗ ನಾನು ಏನ್ ಮಾಡ್ತೀನಪ್ಪಾ ಅಂದ್ರ 2ನೇ ಅಭ್ಯಾಸವನ್ನ ಡಿಟೇಲ್ ಆಗಿ ಎನ್ಯುವಲ್ ಎಕ್ಸಾಮ್ಗೆ ಏನೇನು ಕೇಳ್ಯಾರ ಅದ್ರ ಜೊತೆಗೆ ಎನ್ಯುವಲ್ ಪಾಠದ ಜೊತೆಗೆ ನೆಕ್ಸ್ಟ್ ಅಭ್ಯಾಸವನ್ನು ಕೂಡ ಬಿಡಿಸುವಂತ ಪ್ರಯತ್ನ ಮಾಡ್ತಾನು. ಎಲ್ಲರೂ ಈ ಒಂದು ವಿಡಿಯೋವನ್ನ ನೀವು ನೋಡುದಲ್ದ ನಿಮ್ ಎಲ್ಲ ಸ್ನೇಹಿತರಿಗೂ ಮತ್ತ ಎಲ್ಲ ಸ್ನೇಹಿತರ ಜೊತೆಗೆ ಬಡ ವಿದ್ಯಾರ್ಥಿಗಳಿಗೂ
ಕಳಿಸ್ರಿ, ಅವರು ಫ್ರೀ ಆಗಿ ನೋಡ್ಲಿ. ಅದ್ರ ಜೊತೆಗೆ ನನ್ನ ಹೆಸರ ವೆಂಕಪ್ಪ ನಾಗನೂರ್, ಅಪ್ಪನ ಹೆಸರು ರಾಮಪ್ಪ. ಇದನ್ನ ವೆಂಕಪ್ಪ ನಾಗನೂರ್ ಅಂತೇಳಿ ನೀವು ಬರೀ ವೆಂಕಪ್ಪ ಅಂತೇಳಿ ಯೂಟ್ಯೂಬ್ದಾಗ ಹೊಡೆದ್ರ ನಾಗನೂರ್ ಅಂತ ಬರ್ತೈತ್ರಿ. ಅದನ್ನ ಕ್ಲಿಕ್ ಮಾಡಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ಪಾಠವನ್ನು ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು.